ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ ಬೇರೆ ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ 9ನೇ ವಾಕ್ಯವನ್ನು ನಾವು ಧ್ಯಾನಿಸ್ಕೊಳ್ಳೋಣ. ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ನಾವು ದೇವರನ್ನ ಹೇಗೆ ಸನ್ಮಾನ ಮಾಡ್ತಾ ಇದ್ದೀವಿ ಅಂತ ಕರ್ತನ್ ಕೇಳ್ತಾ ಇದ್ದಾರೆ. ಆತನ ಹೇಳುವಂಥ ಈ ವಾಗ್ದಾನ, ನಿನ್ನ ಆದಾಯದಿಂದಲೂ ಬೆಳೆಯ ಪ್ರಥಮ ಫಲದಿಂದಲೂ ಯೆಹೋವನನ್ನು ಸನ್ಮಾನಿಸು. ಹೀಗೆ ನೀವು ಮಾಡಿದರೆ ನಿನ್ನ ಕಣಜಗಳು ಸಮೃದ್ಧಿಯಿಂದ ತುಂಬುವವು, ತೊಟ್ಟಿಗಳಲ್ಲಿ ದ್ರಾಕ್ಷಾರಸ ತುಂಬಿ ತುಳುಕುವುದು. ಒಂದು ಅಭಿವೃದ್ಧಿ, ಆಶೀರ್ವಾದ ಬಹಳಷ್ಟು ತುಂಬಿ ತುಳುಕುತ್ತದೆ ಪ್ರಿಯರೇ. ಯಾವಾಗ ನಾವು ಬೆಳೆಯ ಪ್ರಥಮ ಫಲದಿಂದಲೂ ನಮ್ಮ ಆ ಒಂದು ಪಾಲಿನಿಂದಲೂ ದಶಮ ಪಾಲನ್ನು ಪ್ರತ್ಯೇಕಿಸಿ ದೇವರಿಗೆ, ಕರ್ತನಿಗೆ, ಆತನಿಗೆ ನಾವು ಸಲ್ಲಿಸುವಾಗ ಅಭಿವೃದ್ಧಿ, ಆಶೀರ್ವಾದ ಹೇರಳವಾಗಿ ನಮ್ಮ ಮೇಲೆ ಕರ್ತನು ಸುರಿಸ್ತಾರೆ. ಹೇಗೆ? ನಮ್ಮ ಕಣಜಗಳು ತುಂಬಿ ತುಳುಕುವವು. ನಿನ್ನ ಗುಡಾರದಲ್ಲಿಯೂ ನಿಮ್ಮ ಮನೆಯಲ್ಲಿ ನೀವೇನೇ ಕೆಲಸ ಕಾರ್ಯ ಮಾಡ್ತೀರಿ, ನಿಮ್ಮ ಆರ್ಥಿಕ ಅಭಿವೃದ್ಧಿ ಆಗುತ್ತೆ. ನೀವು ಉನ್ನತ ಸ್ಥಾನಮಾನಕ್ಕೆ ಗೌರವಕ್ಕೆ ಹೋಗ್ತೀರಿ. ಎಲ್ಲೆಲ್ಲಿಂದ ಬರಬೇಕೋ ಎಲ್ಲ ಬಚ್ಚಿಟ್ಟಿರೋ ನಿಧಿ ನಿಕ್ಷೇಪ ನಿಮಗೆ ಕರ್ತನ ಅನುಗ್ರಹಿಸ್ತಾರೆ. ನೀವು ದಶಮ ಪಾಲನ್ನು ಸಲ್ಲಿಸುವಾಗ, ದಶಮ ಪಾಲ ನಾವು ಹೇಗೆ ಮಾಡಿದರೆ, ಕೊಡುವಾಗ, ದೇವರಿಗೆ ಕೊಡುವಾಗ, ಹೀಗೆ ಸಲ್ಲಿಸುವಾಗ, ಹೀಗೆ ಮಾಡಿದರೆ ನಾವು ಮಾತ್ರವೇ ಪ್ರಿಯರೇ ನಮ್ಮ ಕಣಜಗಳು ಸಮೃದ್ಧಿಯಿಂದ ತುಂಬುತ್ತೆ. ನಮ್ಮ ಹೊಲ ಗದ್ದೆಗಳು, ನಮ್ಮ ತೋಟದಲ್ಲಿ ಒಳ್ಳೆ ಪೈರು ಎಲ್ಲವೂ ಸಮೃದ್ಧಿಯಾಗಿರುತ್ತೆ. ಅದೇ ತಂದೆ ಹೇಳಿದರು, ನಿಮ್ಮ ತೊಟ್ಟಿಗಳ ದ್ರಾಕ್ಷಾರಸ ತುಂಬಿ ತುಳುಕುವಂಥದ್ದು. ನಮಗೆ ಬಹಳಷ್ಟು ಆಶೀರ್ವಾದ ಪ್ರಿಯರೇ. ಈ ವಿಚಾರದಲ್ಲಿ ಕರ್ತನೆ ಹೇಳ್ತಾನೆ, ಪರೀಕ್ಷಿಸಿ ನೋಡಿ. ನೀವು ದೇವರಿಗೆ ದಶಮ ಪಾಲು ಪ್ರತ್ಯೇಕಿಸಿ ಕೊಟ್ಟು ನೋಡ್ರಿ. ದೇವರ ಆಲಯಕ್ಕೆ ಅದನ್ನು ಸಲ್ಲಿಸಿ ನೋಡ್ರಿ. ದೇವರು ನಿನ್ನನ್ನು ಎಷ್ಟು ಉನ್ನತವಾಗಿರ್ತಾರೆ, ಅದು ಈ ವಿಚಾರದಲ್ಲಿ ಕರ್ತನ ಪರೀಕ್ಷಿಸಿ ಅಂತಾರೆ. ನಿನ್ನ ದಶಮ ಪಾಲಿನಿಂದ, ಬೆಳೆಯ ಪ್ರಥಮ ಫಲದಿಂದ ದೇವರನ್ನು ಸನ್ಮಾನ ಮಾಡ್ತಾ ಇದ್ದೀರಾ? ಒಂದು ವೇಳೆ ಮಾಡ್ತಾ ಇಲ್ವಾ, ಹಿಂದೆ ಪ್ರಾರಂಭ ಮಾಡಿ. ಯಾಕೆಂದರೆ ಕರ್ತನೇ ಆ ಆಜ್ಞೆಯನ್ನು ಹೊರಡಿಸ್ತಾ ಇದ್ದ, ದೇವರೇ ಆ ಆಜ್ಞೆಯನ್ನು ಕೊಟ್ಟಿರೋದು. ಆ ಕರ್ತನ ವಾಕ್ಯದಂತೆ ನಾವು ವಿಧೇಯರಾಗಿ ನಡೆಯುವಾಗ ಆ ಸಮೃದ್ಧಿ, ಆ ಆಶೀರ್ವಾದ ಹೆಚ್ಚುತ್ತಾ ಬರುತ್ತೆ ಪ್ರಿಯರೇ. ಅಧಿಕವಾಗುತ್ತೆ. ಅದು ಬಹಳಷ್ಟು ಎಣಿಸಲಾಗಲ್ಲ, ತುಂಬಿ ತೊಳುಕುವಂತೆ. ಹಾಗೆ ಮಾಡಿ ಹಿಂದೆ ಪ್ರಾರಂಭಿಸಿ ದೇವರಿಗೆ ಆತನ ಪಾಲನ ಸಲ್ಲಿಸ್ರಿ. ನೀವು ಬೆಳೆಯುವಾಗ ಎಲ್ಲ ಬೆಳೆಯಲ್ಲಿ ಪ್ರಥಮ ಫಲ ದೇವರಿಗೆ ಸಲ್ಲಿಸ್ರಿ. ನಿಮ್ಮ ಕಣಜಗಳು ತುಂಬುತ್ತೆ. ನಿಮ್ಮ ಹೊಲ ಗದ್ದೆಗಳಲ್ಲಿ ಫಲ ಹೆಚ್ಚಾಗುತ್ತೆ. ನೀವು ಶ್ರೀಮಂತರ ಸಾನ್ನಿಧ್ಯದಲ್ಲಿ ಪ್ರವೇಶ ಮಾಡ್ತೀರಿ. ಇಂದು ಎಲ್ಲರೂ ಕೂಡ ಈ ಆಶೀರ್ವಾದ ಪಾತ್ರವಾಗಬೇಕು. ಈ ಆಶೀರ್ವಾದ ನಮಗೆ ಬೇಕು ಪ್ರಿಯರಿ. ಈ ಲೋಕದಲ್ಲಿರುವಷ್ಟು ದಿನ ಒಂದು ಸಮೃದ್ಧಿ, ಆಶೀರ್ವಾದ ನಮಗೆ ಬೇಕಲ್ವಾ? ಕರ್ತನಿಗೆ ಸಲ್ಲಿಸ್ರಿ. ದಶಮ ಪಾಲಿನಿಂದ, ಕಾಣಿಕೆ, ನಿಮ್ಮ ಪ್ರಥಮ ಬೆಳೆಯಿಂದ ಆ ಪಾಲನ ದೇವರಿಗೆ, ಕರ್ತನ ಆಲಯಕ್ಕೆ, ದೇವರ ಸೇವಕರಿಗೆ, ಕರ್ತನ ಸೇವೆಯಲ್ಲಿ ಬಿತ್ತರಿ. ಅಧಿಕವಾಗಿ ಆಶೀರ್ವಾದ ಕೊಯ್ದುಕೊಳ್ತೀರಿ. ಪ್ರಾರ್ಥನೆಯೊಂದಿಗೆ ಬೇಡನ? ಪ್ರೀತಿಯುಳ್ಳ ತಂದೆ, ಯಾರ್ಯಾರು ಕರ್ತನೆ ನಿನ್ನನ್ನು ಸನ್ಮಾನಿಸ್ತಾ ಇಲ್ವೋ ಅಂತ ಒಂದೊಂದು ಹೃದಯಗಳಲ್ಲಿ ಈ ವಾಕ್ಯ ತುಂಬಿಸಪ್ಪ. ಇಂದಿನಿಂದ ಅವರೊಂದು ಮಾರ್ಪಡಲಿ ಪ್ರಭು. ನಿನ್ನನ್ನು ಗೌರವಿಸಲಿ. ನಿನ್ನ ರಾಜ್ಯ ನೀತಿಯಲ್ಲಿ ಕರ್ತನೆಯವರು ಬಿತ್ತಲಿ ಪ್ರಭುವೇ. ಅವರೂ ಕೂಡ ಅಭಿವೃದ್ಧಿ ಆಗಲಿ. ಅವರೂ ಶ್ರೀಮಂತರ ಸಾನ್ನಿಧ್ಯದಲ್ಲಿ ಪ್ರವೇಶವಾಗಲಿ ಅಪ್ಪ. ಅವರನ್ನು ಸಮೃದ್ಧಿಯಾಗಿ ನೀನಿಡೋ ದೇವರು. ಅವರು ನಿನಗೆ ಸಲ್ಲಿಸ್ತಾ ಇದ್ದಾರೋ, ನಿಯಮಬದ್ಧವಾಗಿ ಸಲ್ಲಿಸ್ತಾ ಇರೋರಿಗೂ ಉನ್ನತ ಸ್ಥಾನಮಾನಗಳು, ಗೌರವಗಳು ಬರಲಿ ಪ್ರಭುವೆ. ಅವರ ಹೊಲಗದ್ದೆಗಳ ಸಮೃದ್ಧಿ ವೃಷ್ಟಿ ಸುರಿಸಲ್ಪಡಲಿ. ಅವಳ ಬೆಳೆಯ ಪ್ರಥಮ ಫಲದಿಂದಲೂ ನಿನ್ನನ್ನು ಸನ್ಮಾನಿಸಲಿ ಕರ್ತನೆ. ಅವರನ್ನು ಆಶೀರ್ವದಿಸು ಈಗಲೇ ಪ್ರಭು. ಈ ವಾಕ್ಯವನ್ನು ನೆರವೇರಿಸು ಅವರ ಜೀವಿತದಲ್ಲಿ ಪ್ರಭು. ತಂದೆ, ನೀನು ಕೃಪೆ ಕೊಡೋ ದೇವರು, ಕರುಣೆಯುಳ್ಳ ದೇವರು, ಸಮೃದ್ಧಿ ಒದಗಿಸೋ ದೇವರು. ಯೆಹೋವ ಈರೇ, ನೀನು ಇಲ್ಲದನ್ನ
ಇರುವಂತೆ ಮಾಡೋ ದೇವರು. ಅವರು ಸ್ವಲ್ಪದ್ರಲ್ಲಿಯೂ ನಿನಗೆ ಪಾಲನ ಅಪ್ಪ ಪ್ರತ್ಯೇಕಿಸಿ ದಶಮ ಪಾಲನ ನಿನಗೆ ಸಲ್ಲಿಸ್ತಾ ಇದ್ದಾರೋ ಅಪ್ಪ. ಬೆಳೆಯಲ್ಲಿಯೂ ಕರ್ತನೆ ಅವರು ಬೆಳೆದಂತ ಬೆಳೆಗಳಲ್ಲಿಯೂ ನಿನಗೆ ದಶಮ ಪಾಲನ ಅಪ್ಪ ಒಳ್ಳೆ ಫಲವನ್ನ ಕೊಡ್ತಾ ಇದ್ದಾರೋ ತಂದೆಯವರನ್ನ ಹೇರಳವಾಗಿ ಆಶೀರ್ವದಿಸು ತಂದೆಯೇ. ಈ ವೇದ ವಾಕ್ಯದಂತೆ ಎಲ್ಲರೂ ನಡೆಯುವಂತೆ ಕೃಪೆ ತಾರೋ ಸ್ವಾಮಿ, ಆಶೀರ್ವದಿಸು ಅಪ್ಪ ಯೇಸುವಿನ ನಾಮದಲ್ಲಿ. ಆಮೆನ್.